ಹಿಂದಿನ ವರ್ಷವೂ ಕೂಡ ಇದೇ ರೀತಿ ಒಂದು ಆರ್ಕೆಸ್ಟ್ರಾವನ್ನ ಏರ್ಪಡಿಸಿದ್ರು ಪ್ರಭಾಕರ್. ಯಾರು ದೇವರನ್ನು ನಂಬ್ತಾರೋ, ಯಾರು ದೇವರಲ್ಲಿ ನಂಬಿಕೆ ಇಟ್ಟು ಬದುಕ್ತಾರೋ ಪ್ರಭಾಕರ್ ಬಗ್ಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವರಲ್ಲಿ ಒಂದು ಗುಣ ಇದೆ. ಏನಂತ ಹೇಳಿದ್ರೆ, ಇದು ಒಂದಲ್ಲ ಎರಡಲ್ಲ ಸುಮಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಈ ಭಾಗದ ಜನರಿಗೆ ಮುಂದೆ ರೋಟರಿ ಸರ್ಕಲ್ ಅಧ್ಯಕ್ಷರು ಕೂಡ ಆಗಲಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಊರಿನ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ನಮ್ಮ ಸಾಮೇಗೌಡರು ಹೇಳಿದಾಗೆ ಇದು ಮಾತಾಡುವಂತ ವೇದಿಕೆಯಲ್ಲೂ ಅಲ್ಲ. ಆದ್ರೆ ಎರಡು ಮಾತು ಮಾತಾಡಿ ನನ್ನ ಮಾತನ್ನು ಮುಗಿಸ್ತಾನೆ. ಹಿಂದಿನ ವರ್ಷವೂ ಕೂಡ ಇದೇ ರೀತಿ ಒಂದು ಆರ್ಕೆಸ್ಟ್ರಾವನ್ನ ಏರ್ಪಡಿಸಿದ್ರು ಪ್ರಭಾಕರ್. ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಒಂದನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ದೇವರನ್ನು ನಂಬ್ತಾರೋ, ಯಾರು ದೇವರಲ್ಲಿ ನಂಬಿಕೆ ಇಟ್ಟು ಬದುಕ್ತಾರೋ ಯಾವತ್ತೂ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಮನುಷ್ಯರಾಗಿ ಹುಟ್ಟಿದೀವಿ, ಮನುಷ್ಯರಾಗಿ ಇದ್ದಾಳೆ ಸಾಯ್ತೀವಿ. ಆ ಹುಟ್ಟು ಸಾವಿನ ಮಧ್ಯೆ ನಾವೇನೆಲ್ಲ ಒಂದು ಒಳ್ಳೆ ಕಾರ್ಯಗಳು ಮಾಡಿ ಹೋಗ್ತೀವಿ, ಅದು ಯಾವತ್ತೂ ಕೂಡ ನಮ್ಮನ್ನು ಹಿಂಬಾಲಿಸ್ತದೆ. ನಾವು ಈ ಪ್ರಪಂಚವನ್ನು ಅಗಲಿ ಹೋದ ಮೇಲೆ ಕೂಡ ಜನ ನಮ್ಮನ್ನ ಮೆಲುಕಾಗ್ತಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ರೆ, ಆ ತಾಯಿ ಗಂಗಮ್ಮನ ಒಂದು ಕೃಪಾ ಕಟಾಕ್ಷ ಈ ಭಾಗದ ಎಲ್ಲಾ ಜನರ ಮೇಲೆ ಇರಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಎಷ್ಟೇ ಹಣ ಇದ್ದು, ನಮ್ಗೆ ಎಷ್ಟೇ ಆಸ್ತಿ ಇದ್ರು ಕೂಡ ಅವ್ರು ಹಿಂದೆಲ್ಲ ನಾಳೆ ನಮ್ಮ ಜೊತೆ ಇರ್ಬೋದು ಅಥವಾ ನಮ್ಮನ್ನು ಬಿಟ್ಟು ಹೋಗ್ಬೋದು. ಆದ್ರೆ ನಾವು ಕೊನೆಯದಾಗಿ ನಮ್ಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಏನು, ಒಂದು ದೇವಸ್ಥಾನದಲ್ಲಿ ಹೋಗಿ ರಾಮ ಗೋವಿಂದ ಅಂತ ನಾವು ದೇವರ ಮುಂದೆ ಕೈ ಕಟ್ಟಿ ಒಂದು 5 ನಿಮಿಷ ಆತನ ಒಂದು ಧ್ಯಾನ ಮಾಡಿದಾಗ ನಮ್ಗೆ ಒಂದು ಅಗೋಚರವಾದಂತ ಒಂದು ಇದು ನಮ್ಗೆ ಮಂದಟ್ಟಾಗ್ತದೆ. ಅಂದ್ರೆ ದೈವಾನುಗ್ರಹ ನಮ್ಗೆ ಯಾವತ್ತೂ ಕೂಡ ಇರ್ತದೆ. ಅದರಲ್ಲಿ ನಾನು ಎಲ್ಲಾ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಮ್ಮಲ್ಲಿ ಯಾವುದೇ ಕಲಹಗಳು ಇದ್ರೂ ಕೂಡ ಅವನ್ನೆಲ್ಲ ಕೂಡ ಬದಗೊತ್ತಿ ಗ್ರಾಮದ ಯಾವುದೇ ಕೆಲಸ ಕಾರ್ಯಗಳಿರಲಿ, ದೇವತಾ ಕೆಲಸಗಳಿರಲಿ, ಒಂದು ಒಳ್ಳೆ ಕೆಲಸಗಳಿರಲಿ, ಅದನ್ನ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ನಾವೆಲ್ಲೂ ಕೂಡ ಈ ಊರಿನ ಗ್ರಾಮಸ್ಥರು ನಾವು ಒಟ್ಟಾಗಿ ಬದುಕ್ತೀವಿ, ಒಟ್ಟಾಗಿ ಬಾಳ್ತೀವಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನಾವೆಲ್ಲೂ ಕೂಡ ಬದುಕಿದಾಗ ಆ ಜೀವನಕ್ಕೊಂದು ಅರ್ಥ ಇರ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಆ ತಾಯಿ ಗಂಗಮ್ಮನ ಒಂದು ಕೃಪಾ ಕಟಾಕ್ಷ ತಮ್ಮ ಮೇಲೂ ಕೂಡ ಇರಬೇಕು ಅಂತ ಹೇಳ್ತಾ, ಕೊನೆಯದಾಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಬಗ್ಗೆ ಹೇಳಬೇಕಾಗ್ತದೆ. ಯಾಕಂದ್ರೆ ನಾನು ಕೂಡ ನಮ್ಮ ಭಾಗದಲ್ಲೂ ಕೂಡ ಅನೇಕ ರೀತಿಯ ಒಂದು ಜನಪರ ಕಾರ್ಯಕ್ರಮಗಳನ್ನು ಕೈಲಿ ಮಾಡಿಸಿದ್ದೀವಿ. ಅವರಲ್ಲಿ ಒಂದು ಗುಣ ಇದೆ. ಏನಂತ ಹೇಳಿದ್ರೆ, ಏನೋ ಭಗವಂತ ನನ್ಗೆ ಒಂದಷ್ಟು ಕೊಟ್ಟಿರ್ತಕ್ಕಂಥದ್ದಲ್ಲಿ ಒಂದಷ್ಟು ಪಾಲು ಬಡಬಕ್ಕರಿಗೆ ಹಂಚಬೇಕಂತಕ್ಕಂಥ ಒಂದು ಮನಸ್ಥಿತಿ ಅವರಲ್ಲಿದೆ. ಇದು ಒಂದಲ್ಲ ಎರಡಲ್ಲ ಸುಮಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಈ ಭಾಗದ ಜನರಿಗೆ ತಮ್ಮ ಕೈಯಲ್ಲಾದಂತ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೇವಲ ರಾಜಕೀಯವನ್ನೇ ಉದ್ದೇಶವನ್ನಾಗಿ ಇಟ್ಕೊಂಡು ಮಾಡ್ತಾ ಇಲ್ಲ. ನಾನು ಆಗ್ಲಿಂದಾಗೆ ಏನೋ ದೇವರು ಒಂದಷ್ಟು ಕೊಟ್ಟಿದ್ದಾನೆ, ನನಗೂ ಇಲ್ಲಿ ಒಂದಷ್ಟು ಬೇರೆಯವರು ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಇವತ್ತು ಒಳ್ಳೆ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮುಂದೆ ರೋಟರಿ ಸರ್ಕಲ್ ಅಧ್ಯಕ್ಷರು ಕೂಡ ಆಗಲಿದ್ದಾರೆ. ಅವರ ಕೆಲಸದಲ್ಲಿ ಅವರ ಮುಂದಿನ ದಿನಗಳಲ್ಲಿ ನಮ್ಗೆ ಸಂಪೂರ್ಣವಾದಂತ ಒಂದು ಭರವಸೆ ಇದೆ. ಅವರ ಅಧ್ಯಕ್ಷತೆಯಲ್ಲಿ ಅಭೂತಪೂರ್ವವಾದಂತ ಒಂದು ಜನಪರ ಕಾರ್ಯಕ್ರಮಗಳನ್ನ ಮತ್ತಷ್ಟು ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಅಂತ ಹೇಳ್ತಾ, ಏನೋ ಒಂದು ಈ ವೇದಿಕೆ ಕರೆಸಿ ಒಂದು ಕೆಲವಾರು ಮಾತುಗಳನ್ನು ಆಡುವಂತ ಒಂದು ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರೂ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.